ನಿನ್ನೆ ದಿವಸ ನಾವು ಸೂರತ್ ಗುಜರಾತ್ ರಾಜ್ಯದಿಂದ ಒಬ್ಬ ಆರೋಪಿ ಚಿರಾಗ್ ಜೀವರಾಜ್ ಭಾಯಿ ಅಂತ ಹೇಳಿ ಇವನ್ನ ನಾವು ಕಾನೂನು ಪ್ರಕಾರ ಅವನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದೀವಿ. ಈ ವ್ಯಕ್ತಿ ಈಗಾಗಲೇ ನಮ್ಮ ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಒಂದು ವೃದ್ಧ ದಂಪತಿಗಳ ಆತ್ಮಹತ್ಯೆಗೆ ಕಾರಣವಾಗಿರ್ತಕ್ಕಂಥ ಪ್ರಕರಣದಲ್ಲಿ ಇವನ ಮೊಬೈಲನ್ನು ಬಳಸ್ಕೊಂಡು ಕೆಲವೊಂದಿಷ್ಟು ಆರೋಪಿಗಳು ಇಂಟರ್ನೆಟ್ ಬ್ಯಾಂಕಿಂಗನ್ನು ಉಪಯೋಗ ಮಾಡಿಕೊಂಡು ಮೃತನ ಅಕೌಂಟ್ನಿಂದ 6,10,000 ರೂಪಾಯಿಯನ್ನು ತಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು. ಇವನು ಇದರಲ್ಲಿ ಒಂದು ಏನಂತಾರೆ ಅಪ್ರತ್ಯಕ್ಷ ಪಾತ್ರವನ್ನು ವಹಿಸ್ಕೊಂಡಿದ್ದ. ಕೆಲಸಕ್ಕೆ ಸರ್ಕಾರ ಮುಂದಾಗ್ತಿದೆಯಾ ಕಾಂಗ್ರೆಸ್ ಸರ್ಕಾರ? ಯಾಕೆಂದರೆ ಅಲ್ಲೂರಲ್ಲೇ ಆಗಿರುವಂಥ ಸರ್ವೆ 2025ರಲ್ಲಿ ಬಿಡುಗಡೆ ಮಾಡಿ ಹೌದು ಸಮುದಾಯವನ್ನು ಸರಿಯಾದ ಕ್ರಮ ಅಲ್ಲ ಇದು ಸರಿಯಾದಲ್ಲ ಮತ್ತು ಇದು ಸರಿಯಾಗಿಯೂ ಇಲ್ಲ. ಈಗಾಗಲೇ ಮಹಾಸಭೆಯ ಅಧಿವೇಶನದಲ್ಲೇ ಅದನ್ನು ಘಂಟಾಘೋಷವಾಗಿ ಅಧಿವೇಶನದ ಮೂಲಕನೇ ಆ ಬಗ್ಗೆ ವಿರೋಧವನ್ನು ಸೂಚಿಸಿ ಆಗಿದೆ. ಆದರೂ ಕೂಡ ಇದನ್ನು ಮತ್ತೆ ಮುಂತರುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು ಸ್ವಾಗತಾರ್ಹ ಅಲ್ಲ. ಮಹಾಸಭೆಯವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ, ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದೀವಿ. ಎಲ್ಲರೂ ಕೂಡ್ಕೊಂಡು ಚರ್ಚೆ ಮಾಡಿ ಇದಕ್ಕೇನಾದರೂ ಒಂದು ಮಾಡೋಣ ಅನ್ನುವಂಥ ಒಂದು ಹಂತದಲ್ಲಿ ಎಲ್ಲರೂ ಇದ್ದಾರೆ. ಚರ್ಚೆ ನಂತರ ಏನು ನಿರ್ಣಯ ಆಗುತ್ತೆ ಮತ್ತೆ ನಾವು ಹೇಳ್ತೇವೆ.